ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಯಮ್ಮ, ಏನ್ ಹೇಳ್ತಿದ್ದೀರಾ? ನೀವ್ ಹೇಳ್ತಿರೋದೆಲ್ಲ ನಿಜನಾ? ಹೌದು. ಆ ಭವಾನಿ ದೇವಿಯಿಂದ ನನ್ನ ರೂಪ ಬದಲಾಯ್ತು. ನನ್ನ ಯೋಚನೆಗಳೆಲ್ಲ ತಲೆ ಕೆಳಗಾಯ್ತು. ಅಂದ್ರೆ ಸೇವಂತಿಗೆ ಪ್ರತಿ ಸತಿ ಗುರಿಟಾಗಲು ಅದು ನನಗೆ ತಿರುಗುಬಾಣ ಆಗ್ತಿದೆ. ಅವಳನ್ನಂತೂ ನಾನು ಯಾವ ಕಾರಣಕ್ಕೂ ನೆಮ್ಮದಿಯಾಗಿರಕ್ ಬಿಡಲ್ಲ. ಅದ್ ಸರಿ, ನಿಮ್ಗ್ಯಾಕ್ ಸೇವಂತಿ ಮೇಲೆ ಅಷ್ಟೊಂದು ದ್ವೇಷ? ಅದಕ್ಕೂ ಕಾರಣ ಇದೆ. ಅಂದ್ರೆ ದೇವಿಪುರದಲ್ಲಿ ಸೇವಂತಿನ ಬಲಿ ಕೊಡಕ್ ಹೋಗಿದ್ದು ನಿಮ್ಮಪ್ಪನಾ? ಹೌದು. ಆ ಸೇವಂತಿಯಿಂದ ನಮ್ಮಪ್ಪನ್ನ ನಾನು ಕಳ್ಕೊಂಡೆ. ನನ್ನ ರೂಪನ್ ಕಳ್ಕೊಂಡೆ, ನನ್ನ ಯೌವನನ್ ಕಳ್ಕೊಂಡೆ, ನಾನು ಅನ್ನೋ ಗುರ್ತನ್ನೇ ಕಳ್ಕೊಂಡ್ಬಿಟ್ಟೆ. ಕನ್ನಡಿ ನೋಡಿದಾಗ್ಲೆಲ್ಲ ನನಗೆ ಎಷ್ಟು ಮೈಯೆಲ್ಲ ಉರಿ ಆಗುತ್ತೆ ಗೊತ್ತಾ? ಸೇವಂತಿಯಿಂದ ನಿಮ್ಗಿಷ್ಟೊಂದೆಲ್ಲ ತೊಂದ್ರೆ ಆಯ್ತಾ? ನನ್ನ ಅಖಂಡ ಶಕ್ತಿಯಿಂದ ಅವಳ ಮೇಲೆ ಸೇಡ್ ತೀರ್ಸ್ಕೋತೀನಿ. ಅಖಂಡ ಶಕ್ತಿನ? ಹಾಗಂದ್ರೇನು? ಅದನ್ನ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ಲ ಬಿಡು. ಅಯ್ಯೋ ಮಾಯಮ್ಮ, ಅದಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಬರೀ ಆ ಸೇವಂತಿನ್ ಮಾತ್ರ ಅಲ್ಲ, ಇಡೀ ಮನೆನೇ ನಾಶ ಮಾಡ್ಬಿಡಿ. ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಾನ್ ಹೇಳ್ದಾಗೆ ಆ ಪದಕ ಒಂದನ್ನ ಆ ಕರ್ಣನ್ ಕುತ್ತಿಗೆಯಿಂದ ತೆಗೆದಾಕು. ಆಮೇಲೆ ನೋಡು ನಾನು ಏನು ಮಾಡ್ತೀನಿ ಅಂತ. ಸರಿ. ಕರ್ಣ, ಈ ಮಣ್ಣಿನ ದೀಪ, ರಕ್ತ, ಪಟ್ಟೆ ಇದನ್ನೆಲ್ಲ ಈ ಮಾಟ ಮಂತ್ರ ಮಾಡೋದಕ್ಕೆ ಉಪಯೋಗಿಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಪೊಲೀಸ್ನವ್ರು ಕೂಡ ಅದನ್ನೇ ಹೇಳ್ತಿದ್ರು. ಈಗ ಪೂಜಾ ಕೂಡ ಅದನ್ನೇ ಬರೆದಿದ್ದಾಳೆ. ಇಲ್ಲೇನೋ ನಡೀತಾ ಇದೆ. ಇದನ್ನೆಲ್ಲ ನೋಡಿದ್ಮೇಲೆ ನನಗೊಂದಂತೂ ಕ್ಲಿಯರ್ ಆಯ್ತು. ನಮ್ಗೆ ಯಾರಿಗೂ ಗೊತ್ತಿಲ್ದಿರೋ ಒಂದು ಸತ್ಯ ಪೂಜೆನ ಗೊತ್ತಾಗಿದೆ. ನಡೀರಿ, ಈಗ್ಲೇ ಹೋಗಿ ಅವಳನ್ನ ಕೇಳೋಣ. ಅಯ್ಯೋ, ಅಂಥ ತಪ್ಪು ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅವಳು ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ಮಾತಾಡಿದ್ರೆ ಸಾಕು ನಡುಕ್ತಾ ಇದ್ದಾಳೆ. ಇಂಥ ಟೈಮಲ್ಲಿ ಬಲವಂತವಾಗಿ ನಾವು ಅವಳನ್ನ ಏನಾದ್ರೂ ಕೇಳೋದಕ್ಕೆ ಪ್ರಯತ್ನ ಪಟ್ರೆ ಅವಳ ಮನ್ಸಿನ ಮೇಲಂತೂ ತುಂಬಾ ಪರಿಣಾಮ ಬೀರುತ್ತೆ. ಹಾಗಂತ ನಾವು ಸುಮ್ಮನೆ ಇದ್ರೆ ಸತ್ಯ ಏನು ಅಂತ ತಿಳ್ಕೊಳ್ಳೋದು ಹೇಗೆ? ಅಶ್ವಿನ್ ಬರೋವರೆಗೂ ಕಾಯೋಣ. ಅಶ್ವಿನ್ ಕೇಳಿದ್ರೆ ಅವಳು ಖಂಡಿತವಾಗ್ಲೂ ಬಾಯ್ ಬಿಡ್ತಾಳೆ. ಅವನ ಮೂಲಕನೇ ವಿಷಯನ ತಿಳ್ಕೊಳ್ಳೋಣ. ನನಗೇನೋ ಆ ಮಾಯಮ್ಮನ ಮೇಲೆ ಅನುಮಾನ ಬರ್ತಿದೆ. ಅದಕ್ಕೆ ಒಂದು ವೇಳೆ ಆ ಮಾಟ್ಕಾತಿ ಈ ಮಾಟ್ಕಾತಿ ಇಬ್ರು ಒಬ್ಬರೇ ಇರ್ಬೋದಾ? ಇಲ್ಲ ಭಾವ, ಆ ಹೆಂಗ್ಸೆಲ್ಲಿ ಈ ಮಾಯಮಯಲ್ಲಿ ಇಬ್ರು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅವಳು ನೋಡೋದಕ್ಕೆ ಬೇರೆ ಥರನೇ ಇದ್ದಾಳೆ, ಇವ್ರು ನೋಡೋದಕ್ಕೆ ಬೇರೆ ಥರನೇ ಇದ್ದಾರೆ. ಇರ್ಬೋದು, ಆದ್ರೂ ಇವಳಿಗೂ ಅವಳಿಗೂ ಏನೋ ಲಿಂಕ್ ಇದೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಏನ್ ಲಿಂಕು? ಅದನ್ನೇ ನಾವೀಗ ಕಂಡುಹಿಡಿಬೇಕಾಗಿರೋದು. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಇದರಿಂದ ಯಾವಾಗ ಮುಕ್ತಿ ಸಿಗುತ್ತೋ ಏನೋ.